ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ಕೈಯಲ್ಲೊಂದು ಮೊಬೈಲು, ಅದರಲ್ಲಿ ಡೇಟಾ ಇದ್ದರೆ ಏನು ಬೇಕಾದರೂ ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಡಿಯೋ ಬೇಕಾದರೂ ವೈರಲ್ ಮಾಡಬಹುದು. ಬೇರೆಯವರ ಮಾನಹಾನಿ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ. ಒಂದು ವೇಳೆ ನಿಮ್ಮ ಮೇಲೆ ಏನಾದರೂ ಕಿರುಕುಳ ಆಗ್ತಾ ಇದೆ, ಲೈಂಗಿಕ ಕಿರುಕುಳ ಆಗ್ತಾ ಇದೆ ಅಂದರೆ ಅದನ್ನು ರೆಕಾರ್ಡ್ ಮಾಡಿ, ಆದರೆ ಅದಕ್ಕೆ ಆದಂತಹ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳಬಹುದು. ನೀವು ಮಾಡುವಂತಹ ಒಂದು ಸೋಷಿಯಲ್ ವಿಡಿಯೋದಲ್ಲಿ ವೈರಲ್ ಮಾಡುವಂತಹ ವಿಡಿಯೋಗಳು ಬೇರೆಯವರ ಪ್ರಾಣವನ್ನ ತೆಗೆಯೋ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅದು ಅಕ್ಷಮ್ಯ ಅಪರಾಧವೇ ಸರಿ ಅಲ್ವಾ? ನಾನೀಗ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಒಂದು ಘಟನೆ ಭಾರಿ ವೈರಲ್ ಆಗಿತ್ತು. ಕೇರಳದಲ್ಲಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಒಬ್ಬ ಮಹಿಳೆ ತನ್ನ ಮೇಲೆ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಅಂತ ಮಾಡಿ ವೈರಲ್ ಮಾಡಿದ್ದಂತಹ ಒಂದು ವಿಡಿಯೋ ದೀಪಕ್ ಅನ್ನೋ ವ್ಯಕ್ತಿಯ ಪ್ರಾಣವನ್ನೇ ತೆಗೆದುಕೊಂಡಿತ್ತು. ಶಿಮ್ಜಿತಾ ಮುಸ್ತಫಾ ಅನ್ನೋ ಒಬ್ಬ ಯುವತಿ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ದೀಪಕ್ ಅನ್ನೋ ವ್ಯಕ್ತಿ ತನ್ನ ದೇಹವನ್ನ ಮುಟ್ಟಿ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದಾರೆ. ದುರುದ್ದೇಶದಿಂದ ತನ್ನ ದೇಹವನ್ನ ಮುಟ್ಟಿದ್ದಾರೆ ಅಂತ ಮಾಡಿದಂತಹ ವಿಡಿಯೋ ರಾತ್ರೋರಾತ್ರಿ ಬಹಳಷ್ಟು ವೈರಲ್ ಆಗಿತ್ತು. ಇದರಿಂದ ಮನನೊಂದ ದೀಪಕ್ ಅನ್ನೋರು ಆತ್ಮಹತ್ಯೆಯನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ದೀಪಕ್ರ ತಂದೆ ತಾಯಿ, ನನ್ನ ಮಗ ಆ ಥರದ ವ್ಯಕ್ತಿ ಅಲ್ಲ, ತಾನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅಂತ ಆಕೆ ಮಾಡಿದಂತಹ ಒಂದು ವಿಡಿಯೋ ನನ್ನ ಮಗನ ಪ್ರಾಣವನ್ನ ಕಸಿದುಕೊಂಡಿದೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಿದ್ರು. ಸೊ ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸಿದ ಕೇರಳ ಪೊಲೀಸರು ಸದ್ಯಕ್ಕೆ ಆಕೆಯನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅಂತ ಯಾವ ಮಟ್ಟಕ್ಕೆ ಹಿಡಿದು ಬೇಕಾದರೂ ವಿಡಿಯೋಸನ್ನು ಮಾಡುವಂತಹ ಪರಿಸ್ಥಿತಿ ಸದ್ಯ ಯುವಕ ಯುವತಿಯರಲ್ಲಿ ಮೂಡಿದೆ. ಹಾಗಾಗಿ ಯಾರೆಲ್ಲ ಈ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅಂತ ವಿಡಿಯೋಗಳನ್ನು ಮಾಡ್ತಾ ಇದ್ದೀರೋ ಸ್ವಲ್ಪ ಎಚ್ಚರವಾಗಿರಿ. ಯಾಕೆ ಅಂದರೆ ನಿಮಗೂ ಕೂಡ ಜೈಲು ಗತಿಯಾಗಬಹುದು. ಏನೇ ಆಗಿದ್ರೂ ಕೊನೆ ಹಂತದಲ್ಲಿ ತನ್ನ ತಂದೆ ತಾಯಿಗಳನ್ನ ನೋಡ್ಕೋಬೇಕಾಗಿದ್ದಂತಹ ದೀಪಕ್ ಪ್ರಾಣ ಹೋಗಿದೆ. ಆ ಪ್ರಾಣವನ್ನ ಯಾರು ಕೂಡ ವಾಪಸ್ ಕೊಡೋಕೆ ಆಗಲ್ಲ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.